SS Beautician and Makeover Training Center. ವೆಟ್ ಟಿಶ್ಯೂ ಬೇಕು, ಒಂದು ಬೌಲ್ ಬೇಕು, ನಾರ್ಮಲ್ ಟಿಶ್ಯೂ, ಡಿ10 ಕ್ರೀಮ್ಸ್ ಇದು ಕ್ಲೆನ್ಸಿಂಗ್ ಮಿಲ್ಕು, ನೇಚರ್ ಅವ್ರದ್ದಿದು. ಅಂದರೆ ಫಸ್ಟ್ ಪ್ರೊಸೀಜರ್ನ ನಾನು ಫಸ್ಟ್ ಹೇಳ್ತೀನಿ ನಿಮಗೆ. ಫಸ್ಟ್ ಬ್ಯಾಂಡ್ ಹಾಕೋಬೇಕಾಗುತ್ತೆ. ಅವ್ರದ್ದು ಸ್ಕಿನ್ನಲ್ಲಿ ಡೆಸ್ಟ್ ಇರುತ್ತೆ, ಅದಕ್ಕೆ ವೆಟ್ ಕ್ಲಾತ್ ತೊಗೊಂಡು ಕ್ಲೀನಾಗಿ ವಾಟರ್ನ ವೆಟ್ ಕ್ಲಾತ್ ಮಾಡ್ಕೊಂಡಿದ್ದೀನಿ. ಇವಾಗ ಕ್ಲೀನಾಗಿ ಒರೆಸ್ಬೇಕಾಗುತ್ತೆ ಈ ಥರ. ನೆಕ್ಸ್ಟ್ ಬಂದು ಕ್ಲೆನ್ಸಿಂಗ್ ಮಿಲ್ಕ್, ಇದು ಅಷ್ಟೇ ನೇಚರ್ ಅವ್ರದ್ದೇನೆ. ಕ್ಲೀನಾಗಿ ಮಸಾಜ್ ಮಾಡಬೇಕಾಗುತ್ತೆ ನೋಡಿ. ನೋಡಿ ನೆಕ್ಕಿಂದ ತಗೊಳ್ತಾ ಇದ್ದೀನಿ ಇವಾಗ. ಇದು ಜಸ್ಟ್ ಒಂದು 5 ಮಿನಿಟ್ಸ್ ಕ್ಲೀನಾಗಿ ಮಸಾಜ್ ಕೊಡಬೇಕಾಗುತ್ತೆ ಕ್ಲೆನ್ಸಿಂಗ್ ಮಿಲ್ಕಲ್ಲಿ. ನೋಡಿ 5 ಮಿನಿಟ್ಸ್ ಆಗಿದೆ. ವೆಟ್ ಕ್ಲಾತ್ ತಗೊಂಡು ಕ್ಲೀನಾಗಿ ಒರೆಸ್ಬೇಕಾಗತ್ತೆ ಇವಾಗ. ಇವಾಗ ನೋಡಿ ಡಿ10 ಕ್ರೀಮ್ ತಗೊಳ್ತಾ ಇದ್ದೀನಿ. ಇದು ಅಷ್ಟೇ, ಕಣ್ಣಿಗೆಲ್ಲ ಮಸಾಜ್ ಮಾಡಿ, ಏನಾಗಲ್ಲ, ಟ್ಯಾನ್ ಆಗಿರುತ್ತಲ್ವ, ಕ್ಲೀನಾಗಿ ಕ್ಲಿಯರ್ ಆಗುತ್ತೆ. ಓಕೆ, ಇದು 20 ಮಿನಿಟ್ಸ್ ಆಗಿದೆ. ಕಾಟನ್ ತಗೊಂಡಿದ್ದೀನಿ, ರೋಸ್ ವಾಟರ್ ಇದು. ಐ ಮೇಲೆ ಇಡಬೇಕಾಗುತ್ತೆ. ನೋಡಿ ಇದೊಂದು 20 ಮಿನಿಟ್ಸ್ ಕ್ಲೀನಾಗಿ ಡ್ರೈ ಆಗುತ್ತೆ. 20 ಮಿನಿಟ್ಸ್ ಆಗಿದೆ. ಕ್ಲೀನಾಗಿ ಒರೆಸ್ಬೇಕು ನೋಡಿ, ಸಾಫ್ಟಾಗಿ ನೆಕ್ಕಿಂದ ಕ್ಲೀನಾಗಿ ರಿಮೂವ್ ಮಾಡ್ಕೊ.
ಟಿಶ್ಯೂ ತೊಗೊಂಡು ಒರೆಸ್ಬೇಕಾಗುತ್ತೆ. ನಾವು ಸುಮ್ಮನೆ ಇಲ್ಲ. ನೋಡಿ, ಇವತ್ತೊಂದಿನ ಯಾವುದೇ ರೀತಿ ಸೋಪ್ ಯೂಸ್ ಮಾಡಬೇಡಿ. ನೈಟು ಸೊ ಕ್ರೀಮ್ಸು ಅಷ್ಟೇ, ಯಾವುದೇ ರೀತಿ ಕ್ರೀಮ್ಸ್ ಯೂಸ್ ಮಾಡಿ. ಯಾವತ್ತು ನೀವು ಫೇಶಿಯಲ್ ಆಗಿರ್ಬೋದು, ಡಿಟ್ಯಾನ್ ಆಗಿರ್ಬೋದು, ಮತ್ತು ಕ್ಲೀನಪ್ ಆಗಿರ್ಬೋದು, ಏನೇ ಮಾಡಿಸಿದ್ರು ಕೂಡ ಒನ್ ಡೇ ಮಾತ್ರ ಯಾವುದೇ ರೀತಿ ಸೋಪು ಮತ್ತು ಕ್ರೀಮ್ಸು ಹಾಟ್ ವಾಟರ್ ಎಲ್ಲ ಯೂಸ್ ಮಾಡಬೇಡಿ. ಇವತ್ತು ಮನೆಗೆ ಹೋದ್ಮೇಲೆ ನೀವು ನೆಕ್ಸ್ಟು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ನೀವು ನಾರ್ಮಲ್ ವಾಟರಲ್ಲಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಡೈಲಿ ಮಲಗೋ ಅಷ್ಟೊತ್ತಿಗೆ ಮಾತ್ರ ನೀವು ಐಸ್ ಕ್ಯೂಬ್ನ ಮಸಾಜ್ ಮಾಡ್ಕೊಂಡು ಮಲ್ಕೊಳ್ಳಿ. ಸ್ಕಿನ್ ತುಂಬ ಗ್ಲೋ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಾಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.